नाजरीन आदाब, एवन टीवी में आप तमाम का खैर मकदम है। सॉलिडेरिटी यूथ मूवमेंट कर्नाटका की रायचूर सिटी शाख ने आज तहसीलदार को एक मेमोरेंडम पेश करते हुए रियासत के वज़ीर आला सिद्धारमैया से अपील की कि रियासत में एक यूथ कमीशन कायम किया जाए। इन्होंने कहा कि रियासत में 2 करोड़ से ज़ायद नौजवान रहते हैं, लिहाजा नौजवानों की तालीम, रोज़गार और उनकी नफ्सियाती सेहत, समाजी तहफ़्फ़ुज़ वगैरह के लिए एक यूथ कमीशन कायम करना निहायत ही ज़रूरी है। इन्होंने कहा कि रियासत के महकमे पुलिस के आदाद व शुमार के मुताबिक साल 2022 से 2025 तक रियासत में तकरीबन 9,450 खुदकशी के वारदात पेश आ चुके हैं, जिसमें ज़्यादातर नौजवान ही शामिल हैं। एक और सर्वे के मुताबिक तकरीबन 30% नौजवान नफ्सियाती बीमारियों का शिकार हो चुके हैं। लिहाजा ऐसे में ज़रूरी है कि रियासत में एक यूथ कमीशन कायम की जाए। इन्होंने कहा कि केरल, आसाम, मिज़ोरम, बिहार वगैरह में पहले ही यूथ कमीशन कायम है, उसी तर्ज पर कर्नाटका में भी एक यूथ कमीशन नौजवानों के लिए कायम किया जाए, जो कि नौजवानों की फलाह व बहबूद के लिए काम करे। इस मौके पर ओवैस अहमद सज्जाद जिला सदर के अलावा साद रहमान और दीगर कई नौजवान मौजूद थे। 2022ರಿಂದ ನವೆಂಬರ್ 25ರವರೆಗೆ ಕರ್ನಾಟಕದಲ್ಲಿ 9,450 ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದ್ದು, ಈ ಪೈಕಿ ಬಹುಪಾಲು ಯೋಜನೆಗೆ ಸಂಬಂಧಿಸಿದೆ ವಿವಿಧ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧ್ಯಯನಗಳು ಸುಮಾರು 30% ಯುವಜನರು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅಥವಾ ದೀರ್ಘಕಾಲ ಮಾನಸಿಕ ಒತ್ತಡದಿಂದ ಬಾಳುತ್ತಿದ್ದಾರೆ ಎಂದು ಸೂಚಿಸುತ್ತೇವೆ। ಅದೇ ರೀತಿ NSS ಸಮೀಕ್ಷೆಗಳ ಪ್ರಕಾರ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಶಿಕ್ಷಣ, ಉದ್ಯೋಗ ಅಥವಾ ತರಬೇತಿಯಲ್ಲಿ ತೊಡಗಿಸಿಕೊಳ್ಳದೆ ಇರುವ NEET ನಾಟ್ ಎಜುಕೇಶನ್ ಇಂಪ್ಲಿಮೆಂಟ್ ಟ್ರೈನಿಂಗ್ ವರ್ಗಕ್ಕೆ ಸೇರಿದ್ದಾರೆ। ಇದರಿಂದ ಅವರ ಭವಿಷ್ಯ ಮತ್ತು ರಾಜ್ಯದ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಮೇಲೆ ದೀರ್ಘಕಾಲೀನ ದುಷ್ಪರಿಣಾಮ ಬೀರುತ್ತಿದೆ। 2022ರಲ್ಲಿ ರಾಜ್ಯ ಯುವ ನೀತಿ ಇದ್ದರೂ ಸಹ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಯುವ ಕಾರ್ಯಕ್ರಮಗಳು, ಸಮನ್ವಯ ಯೋಜನಾ ಅಹವಾಲುಗಳು, ಪರಿಹಾರ ಹಾಗೂ ಸಾಕ್ಷರತಾ ನೀತಿ ಶಿಫಾರಸುಗಳನ್ನು ನೀಡುವ ಕಾನೂನುಬದ್ಧ ಸಂಸ್ಥೆ ರಾಜ್ಯದಲ್ಲಿ ಪ್ರಸ್ತುತ ಇಲ್ಲ। ಇದರಿಂದ ಯುವ ಕಲ್ಯಾಣ ಕ್ಷೇತ್ರದಲ್ಲಿ ಗಂಭೀರ ಶೂನ್ಯತೆ ಉಂಟಾಗಿದೆ। ಕೇರಳ, ಆಸಾಂ, ಮಿಜೋರಾಂ, ಬಿಹಾರ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಯುವ ಆಯೋಗಗಳು ಕಾರ್ಯನಿರ್ವಹಿಸಿದ್ದು, ಅವು ಯುವ ಕಲ್ಯಾಣ, ಉದ್ಯೋಗ ಮಾರ್ಗದರ್ಶನ, ಮಾನಸಿಕ ಆರೋಗ್ಯ, ಮಾದಕ ವಸ್ತು ತಡೆ ಮತ್ತು ನಾಯಕತ್ವದ ಅಭಿವೃದ್ಧಿಯಲ್ಲಿ ಮಹತ್ವ ಪಾತ್ರ ವಹಿಸುತ್ತಿವೆ। ಹೆಚ್ಚಿನ ಯೋಜನಾ ಸಂಖ್ಯೆಯನ್ನು ಹೊಂದಿರುವ ಕರ್ನಾಟಕ ರಾಜ್ಯವು ಸಹ ಇಂತಹ ಆಯೋಗದ ಅಗತ್ಯ ತೀವ್ರವಾಗಿದೆ। ಕರ್ನಾಟಕ ರಾಜ್ಯ ಯುವ ಆಯೋಗವು ಯುವ ನಾಗರಿಕರು ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಪಾರದರ್ಶಕತೆ, ಭಾಗವಹಿಸುವಿಕೆ ಮತ್ತು ಜವಾಬ್ದಾರಿಯನ್ನು ಖಚಿತಪಡಿಸುವುದರ ಜೊತೆ ಯುವಜನರ ಸಮಸ್ಯೆಗಳಿಗೆ ಪರಿಣಾಮಕಾರಿ ಪರಿಹಾರ ಒದಗಿಸಬಲ್ಲದು। ಆದ್ದರಿಂದ ಕರ್ನಾಟಕ ರಾಜ್ಯ ಯುವ ಆಯೋಗ ಸ್ಥಾಪನೆಗಾಗಿ ಅಗತ್ಯ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ಪ್ರಕ್ರಿಯೆಯನ್ನು ತಕ್ಷಣ ಆಧರಿಸುವಂತೆ ವಿನಮ್ರವಾಗಿ ವಿನಂತಿಸುತ್ತೇವೆ। ಈ ಮಹತ್ವದ ಪ್ರಯತ್ನದಲ್ಲಿ ನಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡುತ್ತೇವೆ। धन्यवादಗಳನ್ನು ओवैसी अहमद सज्जाद, नगराभिवृद्धि सॉलिडेरिटी यूथ मूवमेंट। सीडॉल लुब्रिकेंट ऑयल अब रायचूर में भी दस्तयाब है। जी हाँ, रायचूर में अथराइज डिस्ट्रीब्यूटर हैं मोहम्मद इमरान, कमर एंटरप्राइजेस, नियर मस्जिद औलिया, आटो नगर, रायचूर। तो फिर अपनी गाड़ियों की स्मूथ राइडिंग के लिए आज ही रब्त कीजिए और खरीदिए सीडॉल लुब्रिकेंट ऑयल।